ಇಂಥ ಚಳಿಗಾಲದಲ್ಲಿ ಎಣ್ಣೆಕಾಳುಗಳಿಂದ ಖಾದ್ಯನ ಮಾಡಿ ಸವಿತಾ ಇದ್ದರೆ ಚರ್ಮದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಒಂದು ಖಾದ್ಯ. ಇದು ಶೇಂಗಾ ಬೀಜದಿಂದ ಮಾಡಿರೋ ಅಂಥ ಬರ್ಫಿ. ಈ ಬರ್ಫಿನ ಮಾಡೋ ವಿಧಾನನ ನೋಡ್ಕೊಳ್ಳೋಣವಾ? ಎಲ್ಲರಿಗೂ ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ನಾನು ಒಂದು ಬಾಣಲಿನ ಇಟ್ಕೊಂಡು ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಕಾಳು ಕಪ್ಪಾಗದೇ ಇರೋ ಹಾಗೆ ಚೆನ್ನಾಗಿ ಕೆಂಪು ಹುರ್ಕೊಳ್ಳಬೇಕು. ಹಾಗಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸು ಕೂಡ ಸೇರಿಸಿ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ತುಂಬಾ ಟೇಸ್ಟಿ ಫ್ರೆಂಡ್ಸ್. ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ರಿಮೂವ್ ಆಗಬೇಕು ಮತ್ತು ತುಂಬ ಚೆನ್ನಾಗಿ ಫ್ರೈ ಆಗಿದೆ. ತುಂಬಾ ಲೋ ಫ್ಲೇಮಲ್ಲಿ ದಪ್ಪ ತಳ ಇರೋ ಅಂಥ ಕಬ್ಬಿಣದ ಬಾಣಲೆಯಲ್ಲಿ ಹುರ್ಕೊಂಡಿದ್ದೀನಿ. ಎಲ್ಲ ಹುರ್ಕೊಂಡು ತಣ್ಣಗಾದ ನಂತರ ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ. ಸ್ಟವ್ ಆಫ್ ಮಾಡಿಕೊಂಡೆ. ತಣ್ಣಗಾದ ನಂತರ ಸಿಪ್ಪೆ ಎಲ್ಲ ತೆಗೆದು ಬೀಜನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಕೂಡ ಎತ್ತಿಟ್ಕೊಂಡಿದ್ದೀನಿ. ಶೇಂಗಾ ಬೀಜನ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ. ಶೇಂಗಾ ಬೀಜದಿಂದ ತುಂಬಾ ಸ್ವೀಟ್ಸ್ನ ಮಾಡ್ಬೋದು ಫ್ರೆಂಡ್ಸ್. ನಾನು ಒಂದೊಂದೇ ಸ್ವೀಟ್ಸ್ನ ಮಾಡಿ ತೋರಿಸ್ತಾ ಹೋಗ್ತೀನಿ. ಚಳಿಗಾಲಕ್ಕೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹಾಗಾಗಿ ಇದನ್ನು ಫಸ್ಟ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ಹೇಗಿದ್ದರೂ ಎಳ್ಳು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಇವತ್ತೇನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ದಿಢೀರಂತ ಮಾಡಿ ಹಾಕುವ ಉದ್ದೇಶದಿಂದ ಪೌಡ್ರ್ ಮಾಡಿದೆ. ಬಿಸಿ ಬಿಸಿ ಇದ್ದಿದ್ದರಿಂದ ಪೌಡ್ರು ಜಲ್ದಿ ಮಾಡಲಿಕ್ಕಾಗಲಿಲ್ಲ, ಹಾಗಾಗಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಕೊಂಡು ಒಂದು ಪಾನನ್ನ ಇಟ್ಕೊಂಡೆ, ಅಂದರೆ ಒಂದು ಬಾಣಲಿನ. ದಪ್ಪ ತಳ ಇರೋ ಪಾತ್ರೆನ ಇಟ್ಕೊಳ್ಬೇಕು. ಅದಕ್ಕೆ 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 1 ಬಟ್ಲಷ್ಟು ಕಡಲೆ ಬೀಜನ ತೊಗೊಂಡಿದ್ದೆ. ಸಕ್ಕರೆಗೆ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು, ಸಕ್ಕರೆ ಕರಗಲಿಕ್ಕೆ. ಪಾಕ ಆಗಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಪಾಕ ಬರ್ತಾ ಇದೆ. ಒಂದೆಳೆ ಪಾಕ ಬಂದರೆ ಸಾಕು. ನೋಡಿ, ಬಂದಿದೆ. ಆ್ಯಕ್ಚುಲಿ ಪೌಡ್ರ್ ಮಾಡಿ ಹಾಕಿದರೆ ಇನ್ನೂ ಸ್ವಲ್ಪ ತಿಕ್ಕಾಗಿರುತ್ತೆ. ಅದು ಬಿಸಿ ಬಿಸಿಯಾಗಿದ್ದರಿಂದ ಪೌಡ್ರ್ ಆಗಲಿಲ್ಲ, ಹಾಗಾಗಿ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡೆ. ತುಂಬಾ ಎಣ್ಣೆ ಬಿಡ್ತಿತ್ತು ಫ್ರೆಂಡ್ಸ್. ಬೇಯಿಸಿದಷ್ಟು ಎಣ್ಣೆ ಬಿಡ್ತಾಯಿತ್ತು, ಎಣ್ಣೆ ಕಾಳುಗಳಲ್ಲೂ, ಅದಕ್ಕೋಸ್ಕರ. ಪೇಸ್ಟನ್ನೆಲ್ಲ ಪಾಕದಲ್ಲಿ ಸುಳ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೊಂಚೂರು ಫುಡ್ ಕಲರ್ನ ಸೇರಿಸ್ಕೊಳ್ತೀನಿ. ಗ್ರೀನ್ ಕಲರ್ ಮಾಡ್ತಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ ತಿಳಿಸಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೀರು ಹಾಕಿ ರುಬ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಟೈಮ್ ಹಿಡಿತು, ಜೊತೆಗೆ ಎಣ್ಣೆ ಬಿಡ್ತಾಯಿತ್ತು. ಹೀಗೆ ತಿರುಗಿಸ್ಕೊಳ್ತಾನೆ ಇರಬೇಕು, ಕೈ ಬಿಡ್ದೇನೆ. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ಎಷ್ಟು ಗಟ್ಟಿ ಆಗ್ತಿದೆಯೋ ಅಷ್ಟೂ ತುಂಬಾ ಎಣ್ಣೆ ಬಿಡ್ತಾಯಿತ್ತು. ಹೀಗೆ ತಿರುಗಿಸ್ಕೊಳ್ತಾ ಇರಬೇಕು, ಕೈ ಬಿಡ್ದೇನೆ. ನೋಡಿ, ಒಂದು ಹದಕ್ಕೆ ಬಂದಿದೆ. ಸ್ವಲ್ಪ ಶೈನ್ ಬರಲಿ ಅಂದ್ಬಿಟ್ಟು ನಾನು 1 ಸ್ಪೂನ್ ತುಪ್ಪನ ಹಾಕ್ಕೊಳ್ತೀನಿ. ಹಾಗೆ ಕೈ ಬಿಡ್ದೇನೆ ತಿರುಗಿಸುವಾಗ ತಳೆ ಹಿಡಿಬಾರ್ದು ಅಲ್ವ, ಅದಕ್ಕೋಸ್ಕರ. ನೋಡಿ, ಎಷ್ಟು ಚೆಂದ ಕಾಣಿಸ್ತಿದೆ. ನೋಡ್ತಿದ್ರೇ ತಿನ್ಬೇಕು ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ದು ಒಂದು ನಾನು ಸ್ಟಫಿಂಗ್ ಕೂಡ ತೋರಿಸ್ತೀನಿ, ಭಾಳ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆಂದ ಎಣ್ಣೆ ಬಿಡ್ತಾ ಇದೆ. ಗಟ್ಟಿ ಆಯಿತು ಫ್ರೆಂಡ್ಸ್. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಬರ್ಫಿ ಮಾಡೋದಿದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಅದನ್ನು ಪೌಡ್ರ್ ಮಾಡಿ ಇನ್ನೊಮ್ಮೆ ಬರ್ಫಿ ಮಾಡಿ ತೋರಿಸ್ತೀನಿ. ಇದು ಸ್ಟಫಿಂಗ್ ಬರ್ಫಿ, ಇದು ತುಂಬಾ ಚೆನ್ನಾಗಿರುತ್ತೆ. ಈ ವಿಧಾನ ಒಂದು ಸಾರಿ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಇದನ್ನು ಈಗ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ತಣ್ಣಗಾಗೋ ಅಷ್ಟರಲ್ಲಿ ಇದಕ್ಕೊಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ತೀನಿ. ನೋಡಿ,
ಬಾದಾಮಿನ ತೊಗೊಂಡಿದ್ದೀನಿ, ಗೋಡಂಬಿ, ಹಾಗೆ ಒಂದು 5-6 ಸಾಫ್ಟ್ ಖರ್ಜೂರನ ತೊಗೊಂಡಿದ್ದೀನಿ, ಬೀಜ ತೆಗೆದಿದ್ದೀನಿ. ಡ್ರೈ ಫ್ರೂಟ್ಸ್ ಪೌಡ್ರನ್ನ ನೀವು ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಬೋದು. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಅದೇ ಶೇಂಗಾ ಬೀಜನ ಪೌಡ್ರ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು, ಸ್ಟಫಿಂಗಿಗೆ ಚೆನ್ನಾಗಿರುತ್ತೆ. ನೋಡಿ ತಣ್ಣಗಾಗಿದೆ, ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ. ಎರಡನ್ನೂ ಈಗ ಸಪ್ರೇಟ್ ಲಟ್ಟಿಸ್ಕೊಳ್ಬೇಕು. ನಾನು ಒಂದು ಮಣೆ ಮೇಲೆ ಲಟ್ಟಿಸ್ಕೊಳ್ತಿದ್ದೀನಿ. ಸಾಫ್ಟಾಗಿ ಲಟ್ಟಿಸ್ಕೊಳ್ಬೇಕು. ಚಪಾತಿಗಿಂತ ಸ್ವಲ್ಪ ಥಿಕ್ನೆಸ್. ಒಂದು ಲಟ್ಟಿಸ್ಕೊಂಡೆ, ಹಾಗೆ ಇನ್ನೊಂದನ್ನು ಕೂಡ ಲಟ್ಟಿಸ್ಕೊಳ್ತೀನಿ. ಮಕ್ಕಳಿಗೆ ಚಳಿಗಾಲದಲ್ಲಿ ಡ್ರೈ ಫ್ರೂಟ್ಸ್ನ ಡೈರೆಕ್ಟಾಗಿ ತಿನ್ನಿ ಅಂದರೆ ಮಕ್ಕಳಿಗೆ ಇಷ್ಟ ಆಗಲ್ಲ. ಮಕ್ಕಳಿಗೆ ಯಾವಾಗಲೂ ಜಂಕ್ ಫುಡ್ಗಳೇ ಇಷ್ಟ ಆಗುತ್ತೆ. ಹಾಗಾಗಿ ಹೀಗೆಲ್ಲ ಮಾಡಿ ಇಡೋದ್ರಿಂದ ಮನೆಯಲ್ಲಿ ಹೋಗಿ ಬಂದು ತಿಂತಾ ಇರ್ತಾರೆ. ಚರ್ಮದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಸೇರಿಸ್ಕೊಳ್ತೀನಿ. ಈ ರೀತಿಯಾಗಿ ಉದುರಿಸ್ಕೊಳ್ಬೇಕಾಗತ್ತೆ. ಎಲ್ಲ ನೀಟಾಗಿ ಹರಡ್ಕೊಳ್ಬೇಕು. ಇದೇ ರೀತಿಯಾಗಿ ತರಿಯಾಗಿಯೇ ಪೌಡ್ರ್ ಮಾಡ್ಕೊಳ್ಬೇಕು, ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬಾರ್ದು. ಏಕೆಂದರೆ ತಿಂತಾ ಇದ್ದರೆ ಬಾಯಿಗೆ ಸಿಗೋ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಪೌಡ್ರನ್ನೆಲ್ಲ ಹರಡ್ಕೊಂಡಿದ್ದೀನಿ. ಈಗ ಲಟ್ಟಿಸ್ಕೊಂಡಿರೋಂಥ ಇನ್ನೊಂದು ಲೇಯರ್ನ ಹುಷಾರಾಗಿ ಅದರ ಮೇಲೆ ಹಾಕ್ಕೊಳ್ಬೇಕು. ಈ ಲೇಯರ್ ಕೂಡ ಹಾಕ್ಕೊಂಡೆ. ಇದ್ರ ಮೇಲೆ ಸಿಲ್ವರ್ ಪೇಪರ್ನ ಅಂಟಿಸಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡೆಕೋರೇಟಿವ್ ಆಗಿ. ಆದರೆ ಸಿಲ್ವರ್ ಪೇಪರ್ ಅಷ್ಟೊಂದು ಹೆಲ್ದಿ ಅಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಳಿ ಎಳ್ಳನ್ನು ಹಚ್ಕೊಳ್ತಿದ್ದೀನಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎಣ್ಣೆಕಾಳು. ಜೊತೆಗೆ ಸಿಲ್ವರ್ ಪೇಪರ್ ಥರ ಸೈಡ್ ಎಫೆಕ್ಟ್ ಇರಲ್ಲ. ಅದನ್ನು ತಯಾರಿಸೋ ವಿಧಾನ ನೋಡಿದ್ರೆ ನಿಜವಾಗ್ಲೂ ಯಾರೂ ಸಿಲ್ವರ್ ಪೇಪರ್ನ ತಿನ್ನಲ್ಲ. ಆದಷ್ಟು ಯಾವುದೇ ಸ್ವೀಟಲ್ಲಿ ಸಿಲ್ವರ್ ಪೇಪರ್ ಬಂದರೂ ಅದನ್ನು ಎರೆದು ಹಾಕ್ಬಿಟ್ಟು ತಿನ್ನಿ, ಇದು ನನ್ನ ಸಲಹೆ. ಎಳ್ಳೆಲ್ಲ ಹಾಕಿ ಒಂದು ರೌಂಡ್ ಲಟ್ಟಿಸ್ಕೊಂಡೆ. ಈಗ ನಾನು ಸ್ಲೈಸ್ ಮಾಡ್ಕೊಳ್ತೀನಿ. ಇದನ್ನು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು, ಮೌಲ್ಡಲ್ಲಾದರೂ ಕಟ್ ಮಾಡ್ಕೊಳ್ಬೋದು. ನಾನು ಸದ್ಯಕ್ಕೆ ಚಾಕುಲೇ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಸ್ಟಫಿಂಗ್ ಇದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ನೋಡಿ ಒಂದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ. ಮನೆಗೆ ಗೆಸ್ಟ್ ಬಂದರೆ ಅವ್ರಿಗೆ ಸರ್ವ್ ಮಾಡೋಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಚೆಂದ ಇದೆ ನೋಡಿ. ಮಿಡಲಲ್ಲಿ ಡ್ರೈ ಫ್ರೂಟ್ ಸ್ಟಫಿಂಗ್ ಇದೆ, ನೋಡಲಿಕ್ಕೂ ತುಂಬಾ ಚೆನ್ನಾಗಿದೆ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಡ್ರೈ ಫ್ರೂಟ್ ಸ್ಟಫಿಂಗ್ ಕಡಲೆ ಬೀಜ ಅಂದರೆ ಶೇಂಗಾ ಬೀಜದ ಬರ್ಫಿ ರೆಡಿ ಆಯಿತು. ಈ ಬರ್ಫಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.